ಈ ಈಶಾನಿ ಹೇಳಿದ ಮಾತನ್ನ ಕೇಳಿ ನಾನು ಏನೋ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ. ವಿರಾಟ್ ಆ ಬಿಕಾರಿ ಮನ್ಸಿಗೆ ನೋವಾಗ್ಬಾರ್ದು ಅಂತ ಇಷ್ಟೊಂದು ಉಪ್ಪು ತಿನ್ನೋದಾ? ಅಬ್ಬಬ್ಬಾ, ಇಷ್ಟೊಂದು ಕುರುಡಾಗಿದ್ದಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಲ್ಲ, 8-10 ಚಮಚ ಉಪ್ಪು ಹಾಕಿರೋ ಸ್ವೀಟ್ ತಿಂದ್ರೂ ಮುಖ ಒಂದ್ ಸ್ವಲ್ಪನೂ ಸೊಟ್ಟಗ್ ಮಾಡ್ಕೊಳ್ದೆ ಸೂಪರ್ ಆಗಿದ್ದಾನೆ ಅಂದ್ರೆ ಇವನ್ನ ಯಾವ ಮಟ್ಟಕ್ಕೆ ಅವಳು ಮರಳು ಮಾಡಿರ್ಬೇಕು. ಈಶಾನಿ, ನೀನ್ ಮಾಡಿದ ತಪ್ಪು. ತಪ್ಪ? ಯಾಕತ್ತೆ? ನಾನು ಅವಾಗ್ಲೇ ನಿಮ್ಮ ಹತ್ರ ಪ್ಲಾನ್ ಹೇಳಿದ್ನಲ್ಲ. ಅಷ್ಟಕ್ಕೂ ವಿರಾಟ್ ಸಿಂಧು ಮೇಲೆ ಕೋಪ ಮಾಡ್ಕೊಳ್ಳಿ ಅಂತಾನೆ ನಾನು ಇಷ್ಟೆಲ್ಲ ಮಾಡಿದ್ದು. ಸಿಂಧುನ ಈ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ನೋ ಹಠ ನನ್ಗೂ ಇದೆ. ಅದಕ್ಕೋಸ್ಕರ ಆ ಸಿಂಧುಗೆ ನೀನ್ ಏನ್ ಬೇಕಾದ್ರೂ ಮಾಡು, ನಾನಿನ್ ಜೊತೆ ನಿಲ್ತೀನಿ. ಆದ್ರೆ ನನ್ನ ಮಗನ್ಗೆ ಈ ರೀತಿ ಉಪ್ಪು ತಿನ್ಸೋದು, ಅದು ಇದು ಅಂತ ಸಣ್ಣ ತೊಂದ್ರೆ ಆದ್ರೂ ನಾನ್ ಯಾರನ್ನೂ ಸುಮ್ನೆ ಬಿಡಲ್ಲ. ಯಾಕಂದ್ರೆ ನಾನು ಇಷ್ಟೆಲ್ಲ ರಿಸ್ಕ್ ತಗೊಳ್ತಾ ಇರೋದು ನನ್ನ ಮಕ್ಕಳಿಗೋಸ್ಕರ. ಅವರಿಬ್ರಿಗೇನಾದ್ರೂ ತೊಂದ್ರೆ ಆದ್ರೆ ಎದುರಿಗಿರೋರ್ ಸಂಬಂಧನ ಮರ್ತು ನಾನ್ ಏನು ಅನ್ನೋದನ್ನ ತೋರ್ಸ್ಬೇಕಾಗತ್ತೆ. ಹುಷಾರ್. ಇನ್ನು ಮುಂದೆ ನೀನ್ ಏನ್ ಪ್ಲಾನ್ ಮಾಡ್ತೀಯಾ, ಏನ್ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ತೀಯಾ ಅನ್ನೋದನ್ನ ನನಗ್ ಹೇಳಿ ಆಮೇಲೆ ಮುಂದುವರಿಬೇಕು. ಇಲ್ಲ, ನೀನ್ ಮಾಡೋ ಕೆಲಸದಿಂದ ನನ್ನ ಮಕ್ಕಳಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ಗೊತ್ತಾಯ್ತಾ? ಸರಿಯತ್ತೆ. ಇನ್ಮುಂದೆ ಹೀಗಾಗದೆ ಇರೋ ಥರ ನೋಡ್ಕೊಮ್ಮ. ನಿಮ್ಮ ಅತ್ತೆ ಬಗ್ಗೆ ನಿನ್ಗೆ ಗೊತ್ತೇ ಇದೆ ಅಲ್ವಾ? ಸ್ವಲ್ಪ ಕೇರ್ಫುಲ್ಲಾಗಿ ನಡ್ಕೋ. ಅದೇನು ವಸು ನೋಲ್ಸ್ಕೊಳಕ್ಕೆ ನೀನೇನ್ ಜಾಸ್ತಿ ಮಾಡ್ಬೇಕಾಗಿಲ್ಲ. ಅವಳ ಮಕ್ಕಳನ್ನ ನೀನ್ ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನೋ ನಂಬಿಕೆ ಅವಳಿಗೆ ಬಂದ್ರೆ ಸಾಕು. ಮಗ ಒಂದ್ ಸ್ಪೂನ್ ಉಪ್ಪು ತಿಂದಿದ್ದಕ್ಕೆ ಅವನ ಆರೋಗ್ಯದ ಬಗ್ಗೆ ಹೀಗಾಡ್ತಿರೋರು. ನನ್ ಇಡೀ ಲೈಫ್ ನೀವ್ ಹೇಳಿದ ಸುಳ್ಳನೆ ನಂಬ್ಕೊಂಡ್ ಬಂದಲ್ಲ. ಯಾಕೆ ನನ್ ಮಾಮ್ ಡ್ಯಾಡ್ ಪೇನ್ ನಿಮಗ್ ಕಾಣಿಸ್ತಿಲ್ವಾ? ನೀವೇನಾದ್ರೂ ಹೇಳಿಯತ್ತೆ, ನಾನು ಅಂದ್ಕೊಂಡಿರೋದನ್ನೇ ಮಾಡೋದು. ಅವಾಗ್ಲೇ ನನ್ ವೀರ್ ನನಗ್ ಸಿಗೋದು. ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ವಿರಾಟ್. ನಿಮ್ ಪ್ರೀತಿನ ನನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡ್ಬಿಟ್ಟೆ. ನೀವ್ ನನ್ನನ್ನ ಇಷ್ಟೊಂದು ಯಾಕೆ ಪ್ರೀತಿಸ್ತೀರಾ? ನಿಮ್ ಪ್ರೀತಿಗೆ ನಾನು ಅರ್ಹಳೆ ಅಲ್ಲ ಅಂತ ಒಂದೊಂದ್ಸಲ ತುಂಬಾ ಅನ್ನಿಸ್ಬಿಡುತ್ತೆ. ಆದ್ರೆ ಏನ್ ಮಾಡ್ಲಿ, ನಿಮ್ ಪ್ರೀತಿ ಕಳ್ಕೊಂಡ್ರೆ ನಾನ್ ನನ್ನನ್ನೇ ಕಳ್ಕೊಂಡ್ಬಿಡ್ತೀನಿ ವಿರಾಟ್. ಈಶಾನಿ, ನಾನ್ ಮಾಡ್ತಿದ್ದ ಸ್ವೀಟಿಗೆ ಉಪ್ಪು ಹಾಕ್ಬೇಕು ಅಂತ ಹೇಳಿದ್ರು. ನೀವ್ ನನ್ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರೆ ಏನ್ ಮಾಡ್ಲಿ ಅಂತ ಹಾಕಿದ್ದೆ ಹೊರತು ನೀವ್ ನನ್ನನ್ನ ಇಷ್ಟೊಂದು ಪ್ರೀತಿಸ್ಬೋದು ಅಂತ ಸಣ್ಣ ನಿರೀಕ್ಷೆನೂ ಇರ್ಲಿಲ್ಲ. ಅದ್ ಹೇಗ್ ವಿರಾಟ್, ಬಾಯಿ ತುಂಬಾ ಉಪ್ಪು ತುಂಬಿಕೊಂಡು ನಗ್ನಗ್ತಾ ಮಾತಾಡಿದ್ರಿ. ಅಲ್ಲ, ನನ್ ಮೇಲೆ ನಿಮ್ಮ ಕೋಪನೇ ಬರ್ಲಿಲ್ವಾ? ನಿಮ್ಮನ್ನ ಬಿಟ್ಟು ಹೋಗ್ಲೇಬಾರ್ದು ಅಂತ ನಾನ್ ತೀರ್ಮಾನ ಮಾಡ್ಕೊಂಡು ನಿಮ್ಮ ಆರೋಗ್ಯದ ಬಗ್ಗೆನೂ ನಾನು ಯೋಚನೆ ಮಾಡ್ಲಿಲ್ಲ. ಐ ಆಮ್ ಸಾರಿ ವಿರಾಟ್. ಈಶಾನಿ ಕೊಟ್ಟಿರೋ ಈ ಮೊದಲನೇ ಟಾಸ್ಕ್ಗೆ ನನ್ನನ್ನ ಇಷ್ಟೊಂದು ಒದ್ದಾಡೋ ಹಾಗೆ ಮಾಡ್ತಿದೆ ಅಂದ್ಮೇಲೆ ಇನ್ ಮುಂದೆ